ಪ್ರಥಮ ಮುಂದೆ ಅಂತ ನಾವು ಹೇಳಬೇಕಾದ್ದು ಪ್ರೊಫೆಸರ್ ಸಾಲೆಲ ವಿದುಷಿಯವರು ನಮ್ಮ ರಾಷ್ಟ್ರೀಯ ಭಾರತೀಯತೆಯನ್ನ ರಾಷ್ಟ್ರೀಯ ಪುಷ್ಪದ ಕುರಿತಾಗಿ ನಮ್ಮ ಅಸ್ಮಿತೆಯ ಕುರಿತಾಗಿ ಒಂದು ಚಿತ್ರ ಆಗಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರನ್ನ ಪ್ರಾತಸ್ಮರಣೀಯರನ್ನಾಗಿಸುತ್ತೆ, ಸಂಧ್ಯಾ ವಂದನೀಯರನ್ನಾಗಿಸುತ್ತೆ. ನಮಗೆ ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ ಇನ್ನೂ ಶೇಷ ಇವೆ. ಅನೇಕ ವಿಶೇಷದಲ್ಲಿ ಪದವಿ ಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂತಹ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಇನ್ನು ಹೂಡಿಕೆ ಸಂಗತಿಗಳೇ ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿಯವರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನ ಯಾಕೆ ನೋಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನ ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ಬಯಸುವಂಥವರು ಈ ಚಿತ್ರವನ್ನ ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನೋ ಕಾರಣಕ್ಕಾಗಿಯೂ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ನೆಲ ಜಲ ಇವೆಲ್ಲವೂ ನಮ್ಗೆ ಆಶ್ರಯ ಕೊಟ್ಟಿದೆ, ಆಸರೆ ಕೊಟ್ಟಿದೆ. ಈ ಆಶ್ರಯ ಆಸರೆಗಳ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನ ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರು ಅವರವರ ರಾಜಕೀಯ ಪಕ್ಷಗಳ ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇತ್ಯಾದಿಗಳನ್ನು ಇಟ್ಕೊಂಡ್ಬಿಟ್ಟಿರ್ತವೆ. ಹಾಗೆಲ್ಲ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನ ಬಳಸಿದ್ರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದರ ಹಿನ್ನೆಲೆ ಇದು ಮುನ್ನೆಲೆ ಬರಬೇಕು ಅಂತಂದ್ರೆ ಇದರ ಹಿನ್ನೆಲೆ ತುಂಬಾ ಗಟ್ಟಿಯಾದ್ದು, ಸತ್ವಯುತವಾದ್ದಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತೆ ಸತ್ವ ಇವೆರಡಕ್ಕೂ ಈ ಪದ್ಮಗಂಧಿ ತುಂಬಾ ಸಹಕಾರಿ. ಪದ್ಮದ ಪರಿಮಳವನ್ನ ಬಿಡ್ತಿರುವಂತಹ ಈ ಚಿತ್ರ ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆ ಏನು, ಗೌರವವೇನು ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕ ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕ ಯತ್ನವಾಗಿ ಇಷ್ಟೆಲ್ಲರೂ ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನೂ ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೀವಿ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳೋ ಬದಲು ಅಂಥವ್ರು ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಅಲ್ಲಿಂದೇ ಆರಂಭ ಮಾಡೋಣ. ನಮಗೆ ಇರುವಂಥವೆಲ್ಲರೂ 2 ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬೊಬ್ಬರು ತೆಕ್ಕೊಂಡ್ರು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳುವ ಬದಲು ಈಗಾಗಲೇ ಅದರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತಮ್ಮಲ್ಲಿ 2 ಮಾತುಗಳನ್ನು ಆಡ್ಬಿಡ್ತು ಅಂತಂದ್ರೆ ಪದ್ಮಗಂಧಿನ ಸಾರಾಸಟ್ಟಾಗಿ ಅಂದ್ರೆ ಅದರ ಸಾರ ಸಂಗ್ರಹ ಮಾಡಿಕೊಡೋಕೆ ಸಾಧ್ಯವಾಗುತ್ತೆ ಅನ್ನೋದು ಆಲೋಚನೆ. ಪದ್ಮ ಅಂದ್ರೆ ಎಲ್ಲರಿಗೂ ಗೊತ್ತು. ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಇದೆಲ್ಲ ನಾವು ಕೇಳಿರೋದ್ರಿಂದ ಪದ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು. ಕಮಲ ಪುಷ್ಪ ಅಂತ. ಪದ್ಮಗಂಧಿ ಅಂದ್ರೆ ಏನು ಅಂತ ಹೇಳಿದ್ರೆ 2 ಅರ್ಥ ಇದೆ. ಗಂಧ ಅಂದ್ರೂ ಗೊತ್ತು ಎಲ್ಲರಿಗೂ, ಒಂದು ಪರಿಮಳ, ಅರೋಮ ಅಂತ. ಆದ್ರೆ ಗಂಧ ಅಂದ್ರೆ ಇನ್ನೊಂದು ಅರ್ಥ ಇದೆ, ಸಂಬಂಧ ಅಂತ. ಹಾಗಾಗಿ ಪದ್ಮಗಂಧಿ ಅಂತ ಹೇಳಿದ್ರೆ ಕಮಲಕ್ಕೆ ಸಂಬಂಧಪಟ್ಟಿದ್ದು ಕಮಲ ಪುಷ್ಪ, ಕಮಲದ ಪರಿಮಳ. ಆ ಪರಿಮಳವನ್ನು ಕೂಡ ನಾವು ಲಾಕ್ಷಣಿಕ ಅರ್ಥದಲ್ಲಿ ಫಿಗರೇಟಿವ್ ಸೆನ್ಸ್ ಅಲ್ಲಿ ತಗೊಂಡ್ರೆ ಪದ್ಮದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ನೋಡಿ. ನಮ್ಮ ದೇಶದಲ್ಲಂತೂ ಸೃಷ್ಟಿಯಿಂದ ಹಿಡಿದು ಸಿನಿಮಾವರೆಗೆ ಪದ್ಮ ಹರಡ್ಕೊಂಡಿದೆ. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹಸ್ರಾರು ವರ್ಷಗಳ ಒಂದು ಪ್ರೆಸೆನ್ಸ್, ಉಪಸ್ಥಿತಿ ಇದೆ ಈ ಪುಷ್ಪಕ್ಕೆ. ಅದು ಎಲ್ಲೆಲ್ಲಿ ನೋಡಿ, ಪುರಾಣ ಆಗಲಿ, ತತ್ವಶಾಸ್ತ್ರ ಆಗಲಿ, ತರ್ಕಶಾಸ್ತ್ರ ಆಗಲಿ, ಆಯುರ್ವೇದ, ಸಂಗೀತ, ನೃತ್ಯ, ಚಿತ್ರಕಲೆ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ ಎಲ್ಲಿ ಇಲ್ಲ ಹೇಳಿ. ಇವತ್ತು ಸಿನಿಮಾದಲ್ಲೂ ಇದೆ. ಅಂದರೆ ಈ ಹೂ ಇದೆಯಲ್ಲ, ಇದ್ರದ್ದು ತುಂಬ ವಿಶೇಷವಾದಂತಹ ಉಪಸ್ಥಿತಿ ನಮ್ಮ ದೇಶದಲ್ಲಿ. ಇದು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ನಮ್ಮ ಹೃದಯವು ಕೂಡ ಅಧೋಮುಖವಾದಂತಹ ಕಮಲದ ಮೊಗ್ಗಿನ ಹಾಗಿದೆ ಅಂತ. ಇದೆಲ್ಲ ತುಂಬ ಆಶ್ಚರ್ಯಕರವಾಗಿ ಕಂಡು ನನಗೆ ಇದನ್ನೇ ಈ ಜಾಡನ್ನ ಹಿಡ್ಕೊಂಡು ಹೋದಾಗ ಎಲ್ಲಿ ಇಲ್ಲ ಈ ಕಮಲ ಪುಷ್ಪ ಅಂತ ಹುಡುಕ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಇದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೇನು ಕಂಡುಕೊಂಡ್ವಿ ನಮ್ಮ ಅನ್ವೇಷಣಾ ಪಥದಲ್ಲಿ, ಅದರ ಒಂದು ಅರ್ಧ ಭಾಗವನ್ನ ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಶಿಲ್ಪಶಾಸ್ತ್ರದಲ್ಲಂತೂ ತುಂಬಾ ವಿಶೇಷವಾದಂತಹ ಉಪಸ್ಥಿತಿ ಇದೆ ಕಮಲ ಪುಷ್ಪದ್ದು. ಅದರಿಂದ ಈ ಚಿತ್ರ ನಮಗೆ ತುಂಬಾ ವಿಶೇಷವಾದದ್ದು, ದೇಶಕ್ಕೆ ವಿಶೇಷವಾಗಿರುವಂತಹದ್ದು, ಒಟ್ಟು ಚಿತ್ರರಂಗಕ್ಕೆ ವಿಶೇಷವಾಗಿದ್ದು ಅಂತ ನಾನು ಹೇಳಿದ್ರೆ ಅದನ್ನ ಅತಿಶಯೋಕ್ತಿ ಅಂತ ನೀವು ಖಂಡಿತ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ
ಒಂದು ಪುಷ್ಪವನ್ನು ಕುರಿತು 2 ಗಂಟೆಯ ಕಥಾಚಿತ್ರ ಆಗಿರೋದು ಇದಂ ಪ್ರಥಮ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ಅದಕ್ಕೆ ಬೇರೆ ಇನ್ನೇನಾದರೂ ಇದ್ದರೆ ಸೇರುವಂತಹ ವಿಚಾರ ಹೇಳಬಹುದು. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಮಲ ನಮ್ಮ ದೇಶದ ರಾಷ್ಟ್ರ ಪುಷ್ಪ, ಅದೊಂದು. ಇದನ್ನು ನಮ್ಮ ಸ್ವಾಮಿಗಳು ಹೇಳಿದಾಗೆ ಇದಕ್ಕೆ ಒಂದು ದೈವತ್ವದ ಗಂಧ ಮೆತ್ತಿಕೊಂಡಿದೆ. ಇಟ್ಸ್ ಎ ಡಿವೈನ್ ಫ್ಲವರ್, ಇಟ್ಸ್ ಎ ಗ್ರೇಟ್ ಫ್ಲವರ್, ಸೋ ಬ್ಯೂಟಿಫುಲ್ ಫ್ಲವರ್. ಅದಕ್ಕೆ ಇರುವಂತಹ ಅರ್ಥಗಳ ಛಾಯೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದನ್ನು ಅನ್ವೇಷಿಸ್ಕೊಂಡು ಹೋಗಿ ಈ ಚಿತ್ರವನ್ನು ಮಾಡಿರೋದಾಗಿದೆ. ನಾವು ಕಥೆಯನ್ನು ಮಾಡಿಬಿಡಬಹುದು, ನಮ್ಮ ಕಲ್ಪನೆಯಲ್ಲಿ ಏನೇನೋ ಬರುತ್ತೆ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ. ಅದನ್ನು ಕಥಾಚಿತ್ರವಾಗಿ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಅದು ಸಿನಿಮಾ ಚೆನ್ನಾಗಿ ಗೊತ್ತಿರೋರು ಮಾತ್ರ, ಇಂಥ ವಿಷಯಗಳಲ್ಲಿ ಆಸಕ್ತಿ ಇರೋರು ಮಾತ್ರ, ಅದಕ್ಕೊಂದು ಬರೀ ಆಸಕ್ತಿ ಸಾಲದು, ಈ ಹುಚ್ಚು ಹತ್ತಿಸ್ಕೊಂಡಿರೋರು ಮಾತ್ರ ಮಾಡಬಹುದು ಅಂಥದ್ದು. ನನಗೆ ಕನ್ನಡ ಸಿನಿಮಾದ ರಂಗದಲ್ಲಿ ಇಂಥ ಹುಚ್ಚನ್ನು ಹತ್ತಿಸ್ಕೊಂಡು ಆವತ್ತಿಂದ ಹುಚ್ಚರಾಗೆ ಬಾಳ್ತಾ ಇರೋವಂಥವ್ರು ಅಂದರೆ ನನ್ನ ಪಕ್ಕದಲ್ಲಿ ಕೂತಿರುವಂಥ ನಟ ನಿರ್ದೇಶಕ ಖ್ಯಾತರು ಕೆ ಸುಚೀಂದ್ರ ಪ್ರಸಾದ್ ಅವರು ಕೈ ಹಾಕ್ತಾ ಇದ್ದಿದ್ರೆ ಬಹುಶಃ ಇದೊಂದು ಪುಸ್ತಕ ಆಗ್ತಾ ಇತ್ತಷ್ಟೇ. ನಾನೇ ಒಂದು ಡಿಲಿಟ್ ಪದವಿ ಪಡ್ಕೋಬೋದಾಗಿತ್ತು ಇದನ್ನೆಲ್ಲ ಬರೆದು. ಆದರೆ ಇವತ್ತು ನಿಮ್ಮ ಕಣ್ಣು ಮುಂದೆ ಅತ್ಯಂತ ಮನೋಜ್ಞವಾದಂತಹ, ವರ್ಣರಂಜಿತವಾದಂತಹ, ಸುಂದರವಾದಂತಹ, ಒಂದು ಚಿತ್ತಾಕರ್ಷಕವಾದಂತಹ ಚಿತ್ರವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕೆ ಸುಚೀಂದ್ರ ಪ್ರಸಾದ್. ನಾನು ನಿಮ್ಮೆಲ್ಲರ ಮುಂದೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಿನಿಮಾ ಮಾಡೋದು ದೊಡ್ಡದಲ್ಲ, ಇದು ಹೇಗೆ ನಾನು ಸುಚೀಂದ್ರ ಹೇಳ್ತಾ ಇರ್ತೀನಿ, ನಾವು ಚೆನ್ನಾಗಿ ಪದಾರ್ಥಗಳನ್ನೆಲ್ಲ ಹಾಕಿ ಅಡುಗೆ ಮಾಡಿಟ್ಬಿಟ್ಟು ಊಟಕ್ಕೆ ಬನ್ನಿ ಅಂತ ಕರೆದ ಹಾಗೆ ಈ ಚಿತ್ರ ಬಿಡೋದು ಅಂದರೆ ಚಿತ್ರ ತೋರಿಸ್ತಾ ಇದ್ದೀವಿ, ಬಂದು ನೋಡಿ ಅಂತ ಹೇಳಬೇಕು. ಈಗ ಊಟಕ್ಕೆ ಕರ್ಕೊಂಬರೋದು, ಎಲೆ ಹಾಕಿದ್ದೀವಿ, ಊಟಕ್ಕೆ ಕರ್ಕೊಂಬರೋದು ಪತ್ರಕರ್ತರ ಕೆಲಸ ಅಂತ ಅಷ್ಟರ ಮಟ್ಟಿಗೆ ತಾವು ಇದಕ್ಕೆ ಪ್ರಚಾರ ಕೊಟ್ಟು ಜನರ ಕಿವಿಗೆ ಮುಟ್ಟಿಸಿದ್ರೆ ಅವರ ಕಣ್ಣು ಸೌಭಾಗ್ಯವನ್ನು ಕಂಡುಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಪದ್ಮದ ಉಲ್ಲೇಖಗಳಿದೆ, ಅದನ್ನ ಯಾವತ್ತೂ ನಾವು ಗಮನಿಸೇ ಇರ್ಲಿಲ್ಲ. ಅದೇ ಚಿತ್ರೀಕರಣ ಮಾಡ್ಬೇಕಾದ್ರೆ ಅದನ್ನೆಲ್ಲ ಅನ್ಸ್ತು, ಇಲ್ಲೂ ಇದೆ ಅಲ್ವಾ ಅಂತ. ನಾವಿದ್ ಯಾವತ್ತೂ ಗಮನಿಸೇ ಇರ್ಲಿಲ್ಲ, ಇವತ್ತು ಗೊತ್ತಾಗ್ತದೆ ಅಲ್ವಾ ಅಂತ. ಎಷ್ಟೊಂದ್ ಕಡೆ ಪದ್ಮದ ಉಲ್ಲೇಖವನ್ನ ನಾವು ಈ ಚಿತ್ರೀಕರಣ ಮೂಲಕ ತಿಳ್ಕೊಂಡ್ವಿ. ಪದ್ಮದ ಬಗ್ಗೆ ತುಂಬಾನೇ ಅನುಭವಗಳನ್ನ ಮತ್ತೆ ವಿಚಾರಗಳು, ಗೊತ್ತಿಲ್ಲದಿರುವಂತಹ ಎಷ್ಟೋ ವಿಚಾರಗಳನ್ನ ಈ ಚಿತ್ರೀಕರಣದ ಸಮಯದಲ್ಲಿ ತಿಳ್ಕೊಂಡ್ವಿ. ತುಂಬಾ ಖುಷಿ ಆಯ್ತು ನಮ್ಗೆ, ಮತ್ತೆ ನನ್ನ ಗುರುಕುಲದ ನನ್ನ ಅಕ್ಕಂದಿರು, ತಂಗಿಯಂದಿರು ಅಥವಾ ಗುರುಕುಲದ ಶಿಕ್ಷಕರು ಎಲ್ಲರಿಗೂ ತುಂಬಾ ಒಳ್ಳೆಯ ಅನುಭವ ಇದು ನೀಡ್ತು. ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಶುಭಂಕರೋತಿ ಮೈತ್ರಿಯಿ ಗುರುಕುಲದಲ್ಲಿಯೂ ಆಚಾರ್ಯರು, ನಮ್ಮ ಚಿತ್ರದಲ್ಲಿಯೂ ಆಚಾರ್ಯರು, ಮೃತ್ಯುಂಜಯ ಶಾಸ್ತ್ರಿ ಆಚಾರ್ಯರು ಮಾತ್ರ. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿರತಕ್ಕಂತಹ ಸಂದರ್ಭ ನಮಗೆಲ್ಲರಿಗೂ ಕೂಡ. ಪದ್ಮಗಂಧಿ ಕೊನೆಯ ಒಂದು ಹಂತಕ್ಕೆ ಬಂದು ಬಿಡುಗಡೆಯ ಸಂದರ್ಭಕ್ಕೆ ಬಂದಿದೆ. ನಮ್ಗನ್ಸೋಂಥದ್ದು ಈ ಒಂದು ಪದ್ಮಗಂಧಿ ಹೇಳತಕ್ಕಂಥದ್ದು ಕೇವಲ ದೃಶ್ಯ ಕಾವ್ಯ ಅಲ್ಲ, ದೃಶ್ಯ ಜ್ಞಾನ ಕಾವ್ಯ. ಇದು ದೃಶ್ಯ ಜ್ಞಾನ ಕಾವ್ಯ. ಈ ಮೂರರ ಒಂದು ತ್ರಿವೇಣಿ ಸಂಗಮ ನಿಮ್ಗೆ ಸಿಗಬೇಕು ಅಂತಂದ್ರೆ ಈ ಪದ್ಮಗಂಧಿಯನ್ನು ನೀವು ನೋಡಬೇಕು. ನಮ್ಮ ಶುಭಂ ಕರೋತಿ ಮೈತ್ರೇಯಿ ಗುರುಕುಲದಲ್ಲಿ ಚಿತ್ರೀಕರಣಗೊಂಡಂತಹ ಒಂದು ಅದ್ಭುತವಾದಂತಹ ದೃಶ್ಯ ಜ್ಞಾನ ಕಾವ್ಯ ಇದು. ಅವರು ಮನಸ್ಸು ಮಾಡಿದ್ರೆ ಬೇರೆ ಕಡೆ ಸೆಟ್ ಹಾಕೊಂಡು ಇದರೆಲ್ಲ ಶೂಟಿಂಗ್ ಗಳನ್ನು ಮಾಡಬಹುದಿತ್ತು. ಆದ್ರೆ ಅದಕ್ಕೊಂದು ಸತ್ವ ಬರಬೇಕು, ಆ ಒಂದು ಸರಿಯಾಗಿರತಕ್ಕಂತಹ ಅದೇ ಆ ಒಂದು ಆತ್ಮ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಶುಭಂ ಕರೋತಿಯನ್ನ ಹುಡುಕೊಂಡು ಅಲ್ಲಿಗೆ ಬಂದು ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಮಾಡಿಸಿದ್ರು. ನಾವೆಲ್ಲ ಆಗ್ಲೇ ಹೇಳಿದಾಗೆ ನಾವೆಲ್ಲರೂ ಕೂಡ ಯಾರು ನಟರಲ್ಲ, ನಾವೆಲ್ಲರೂ ಕೂಡ ನಮ್ಮಿಂದ ಒಂದು ಸಾಧಾರಣವಾಗಿರತಕ್ಕಂತಹ ನಮ್ಮ ನಿತ್ಯ ಜೀವನ ಶೈಲಿಯನ್ನೇ ಅವರು ಅದನ್ನ ಚಿತ್ರೀಕರಿಸಿಕೊಂಡು ಅದನ್ನೇ ಸಿನಿಮಾಕ್ಕೆ ಒಗ್ಗಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಪ್ರಸಾದ್ ಹೇಳ್ತಕ್ಕಂಥ ಒಂದು ಗುಣ ಅದು. ಹಾಗಾಗಿ ಅವರನ್ನು ಕೂಡ ನೆನಪಿಸ್ಕೊಳ್ತಾ ಹಾಗೆ SR ಲೀಲಾ ಭಗಿನಿಯವರು, ಅವರು ಕೂಡ ವಿದ್ವಾಂಸರು, ನಮ್ಮ ಸಂಸ್ಕೃತ ಕ್ಷೇತ್ರದಲ್ಲಿ ಶ್ರುತ ವಿದ್ವಾಂಸರವರು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡಂತಹ ಈ ಒಂದು ಪದ್ಮಗಂಧಿ ತನ್ನ ಗಂಧವನ್ನು ಎಲ್ಲ ಕಡೆ ಪ್ರಸರಿಸಲಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಸರ್ವದಾ ನಿಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಸಿನಿಮಾಕ್ಕೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಧನ್ಯವಾದ. ಶಾಕುಂತಲಾ ಪಾತ್ರ. ನಮಸ್ಕಾರ. ನಾನೊಬ್ಬ ಶಿಲ್ಪ ಕಲಾವಿದ. ನನಗೆ ನಟನೆ ಬಗ್ಗೆ ಗೊತ್ತಿಲ್ಲ. ಆದರೆ ನನ್ನಂಥವನ ಮೂಲಕವೂ ನಟನೆಯನ್ನು ಮಾಡಿಸುವುದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅನ್ನೋದು ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ರೋಲ್ ಮಾಡಿದವಾಗ ಗೊತ್ತಾಯಿತು. ಪ್ರಾಯಶಃ ಈ ಸಿನಿಮಾ ಆ್ಯಕ್ಟಿಂಗ್ ಮಾಡುವಾಗ, ಆ್ಯಕ್ಟಿಂಗ್ ಅಂತಂದ್ರೆ ನಮ್ದು ಆ್ಯಕ್ಟಿಂಗ್ ಅಲ್ಲ, ನಾವು ಮಾಡಿದ್ದೇ ಆ್ಯಕ್ಟಿಂಗ್ ಆಯ್ತದ ವಾಸ್ತವದಲ್ಲಿ.
ಹಾಗೆಂತ ಅಷ್ಟನ್ನು ಮಾಡುವಾಗಲೂ ಕೂಡ ನನಗೆ ಬಹುಶಃ ಅಯೋಧ್ಯೆ ರಾಮಲಲ್ಲ ಕಡಿಯುವಾಗಲಿ ಅಥವಾ ಕಾಶಿ ಅನ್ನಪೂರ್ಣೇಶ್ವರಿ ಶಿಲ್ಪ ರಚನೆ ಮಾಡುವಾಗಲಿ ಇಷ್ಟು ಭಯ ಆಗಿರಲಿಲ್ಲ. ಆ ಸಿನಿಮಾದ ಹಿಂದಿರುವ ನೋವು, ಸಂಕಷ್ಟಗಳು, ಜವಾಬ್ದಾರಿಗಳು ಏನಿರ್ತದೆ, ಅದರ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡು ಆ ಸಮಯವನ್ನು ಹೇಗೆ ಕ್ಲಿಕ್ ಮಾಡ್ಕೋಬೇಕು, ಇದೆಲ್ಲದರ ಪರಿಕಲ್ಪನೆಯನ್ನ ನಾನು ರೂಢಿಸ್ಕೊಳ್ಳೋದಕ್ಕೆ, ನನ್ನ ಶಿಲ್ಪಕಲೆಯಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದಕ್ಕೆ ಬಹಳ ದೊಡ್ಡ ಒಂದು ಪಾಠ ನನಗೆ ಸಿಕ್ತು. ಯಾಕೆ ಅಂತಂದ್ರೆ, ಒಂದು ಈ ಪದ್ಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಯಾವುದೇ ಈ ಪದ್ಮದ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಅಕ್ಕ ಹೇಳಿದಾಗಲೇ ಈ ಸಿನಿಮಾದಲ್ಲಿಯೂ ಕೂಡ ಪದ್ಮದ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸುವಂತಹ ವಿಷಯ ವಿವರಣೆಗಳು ಇದ್ವು. ಈ ಸಿನಿಮಾದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಇಡೀ ಸಿನಿಮಾ ನೋಡಿದ್ರೂ ಹೇಳುವಷ್ಟು ಅಷ್ಟೊಂದು ವಿಷಯಗಳು ಇದೆ. ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ಆ ಸಿನಿಮಾ ನೋಡೋದೇ ಹೆಚ್ಚು ಸೂಕ್ತ. ಆದ್ರಿಂದ ಶಾಸ್ತ್ರೀಯವಾದ ಭಾರತದ ಅಥವಾ ಈ ಪ್ರಾಚೀನ ಭಾರತದ ಪರಿಕಲ್ಪನೆಯಲ್ಲಿ ಕಮಲಕ್ಕೆ ಯಾವ ಸ್ಥಾನವನ್ನು ಕೊಟ್ಟಿದ್ರು, ಭೂಮಿಯನ್ನ ಪದ್ಮಪುರಾಣದಲ್ಲಿ ಭೂಮಿಯೇ ಒಂದು ಪದ್ಮ ಅಂತ ಹೇಳುತ್ತೆ. ಕಲೆಯನ್ನ ವರ್ಣಿಸುವುದು, ಯಾವ ವಾಸ್ತವಿಕತೆಯನ್ನ ವೈಭವೀಕರಿಸ್ತೇವೋ ಆವಾಗ ಅದು ಕಲೆ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ಈ ಸೃಷ್ಟಿಗೆ ಮೂಲ ಕಾರಣವಾದ ಭೂಮಿಯನ್ನ ಪದ್ಮದ ಮೂಲಕ ಹೋಲಿಸ್ಕೊಂಡು ತನ್ನ ಮೂಲಕ ಇಡೀ ಪ್ರಪಂಚದಲ್ಲಿ ಎಷ್ಟು ವಿಸ್ತಾರವಾಗಿ ಪದ್ಮ ಬೆಳ್ಕೊಂಡು ಬಂದಿದೆ ಅನ್ನುವ ಒಂದು ಸಣ್ಣ ಪರಿಕಲ್ಪನೆಯನ್ನ ನೀವು ಸಾಕಾರಗೊಳಿಸ್ಕೋಬೇಕಾದ್ರೆ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ನಿಮ್ಮ ಭಾವನೆಯನ್ನ ನೀವು ವ್ಯಕ್ತಪಡಿಸ್ಕೊಳ್ಳೋದು ಹೆಚ್ಚು ಸೂಕ್ತ, ಮತ್ತೆ ಮನ ಮುಟ್ಟುತ್ತೆ. ಮತ್ತೆ ನಾವು ಇಷ್ಟು ವರ್ಷಗಳ ಕಾಲ ಈ ವಿಷಯವನ್ನು ತಿಳ್ಕೊಳ್ಳೋದೇನೆ ಕಳ್ಕೊಳ್ಬಿಟ್ವಲ್ಲ ಅನ್ನೋ ಒಂದು ಅಪರಾಧಿ ಭಾವನೆ ಕೂಡ ಮೂಡುವಷ್ಟರ ಮಟ್ಟಿಗೆ ಈ ಸಿನಿಮಾ ಅತ್ಯಂತ ಸೊಗಸಾಗಿ ಮೂಡಿ ಬಂದಿದೆ.